ಎಲ್ಲರಿಗೂ ನಮಸ್ಕಾರಗಳು. ಲಾಲಾ ಶಾಸ್ತ್ರಿಯವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಶಂಕರಾಚಾರ್ಯರು ಕಾಶಿಯಲ್ಲಿ ಬಂದು ಅಲ್ಲಿದ್ದಂತಹ ಜನಗಳಿಗೆ ಸಾಕಷ್ಟು ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಅದ್ವೈತ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ, ಹಾಗೂ ಇತರ ಮತಗಳಲ್ಲಿ ಇದ್ದಂತಹ ಲೋಪದೋಷಗಳನ್ನು ತೋರಿಸಿ ಹಾಗೆ ಇರಬಾರ್ದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಜೊತೆಗೆ ಅವರು ನಿರ್ಗುಣ ಬ್ರಹ್ಮೋಪಾಸಕರೇ ಆಗಿದ್ರೂ ಕೂಡ ಬಹಳಷ್ಟು ಅನುಯಾಯಿಗಳು ಈ ಪರಮಾರ್ಥ ತತ್ವವನ್ನು ಅರಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳಿಗೆ ಇಷ್ಟವಾಗುವಂತಹ ದೇವತಾ ಉಪಾಸನೆಯನ್ನು ಉಪದೇಶ ಮಾಡ್ತಾ ಇರ್ತಾರೆ. ಆನಂತರ ಜನರನ್ನು ತಮ್ಮಲ್ಲಿ ಸೆಳ್ಕೊಂಡು ಅವರು ಜನಕ್ಕೆ ಬೇಕಾದಂತಹ ವಿಶೇಷವಾದಂತಹ ಜ್ಞಾನ ದೃಷ್ಟಿಯನ್ನು ಕೊಡ್ತಾ ಹೋಗ್ತಾರೆ. ಕಥೆ ಇಲ್ಲಿಗೆ ನಿಂತಿತ್ತು, ಮುಂದುವರಿಸೋಣ. ಆಚಾರ್ಯರು ಒಬ್ಬರೇ ಒಂದು ಮಧ್ಯಾಹ್ನ ಗ್ರಂಥಾವಲೋಕನ ಮಾಡ್ತಾ ಕೂತಿರ್ತಾರೆ. ಶಿಷ್ಯರು ಯಾರು ಹತ್ರ ಇರೋದಿಲ್ಲ, ಎಲ್ಲ ಅವರವರ ಪರ್ಣಕುಟೀರಗಳಲ್ಲಿ ಇರ್ತಾರೆ. ಆಚಾರ್ಯರ ಆಶ್ರಮದ ಹೊರಗಡೆ ಒಬ್ಬ ಬಾಲಭಟ್ಟು ಕೂತ್ಕೊಂಡು ಯಾವುದೋ ಒಂದು ಪುಸ್ತಕವನ್ನು ಓದ್ತಾ ಇರ್ತಾನೆ. ಆ ಸಮಯಕ್ಕೆ ಒಂದು 4 ಜನ ಆಗಂತಕರು ಆಚಾರ್ಯರನ್ನು ಕಾಣಲಿಕ್ಕೆ ಅಂತ ಬರ್ತಾರೆ. ಅವರಲ್ಲಿ ಒಬ್ಬಾತ ಕೆಂಪು ವಸ್ತ್ರವನ್ನು ಧರಿಸಿದ್ದು, ಕೆಂಪು ಅಡ್ಡಗಂಧವನ್ನು ಹಣೆ ತೋಳುಗಳಿಗೆ ಹಚ್ಕೊಂಡಿರ್ತಾನೆ. ಆತ ಗಣಪತಿಯ ಉಪಾಸಕ. ಮತ್ತೊಬ್ಬ ಭಸ್ಮವನ್ನು ಧರಿಸಿರ್ತಾನೆ, ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಂಡಿರ್ತಾನೆ. ಆತ ಶೈವ. ಇನ್ನೊಬ್ಬಾತ ಹಣೆಗೆ ಗಂಧದ ಊರ್ಧ್ವ ಪುಂಡವನ್ನು ಹಾಕ್ಕೊಂಡು ತೋಳು ಎದೆಗಳ ಮೇಲೆ ಊರ್ಧ್ವ ಪುಂಡವನ್ನು ಧರಿಸಿದ್ದಂತಹ ಭಾಗವತ ಪಂಥಾನುಯಾಯಿ. ಮತ್ತೊಬ್ಬ ಶಾಕ್ತನ ಹಾಗೆ ಕಂಡು ಬರ್ತಾ ಇರ್ತಾನೆ, ಹಣೆಗೆ ಅಗಲವಾಗಿ ಕುಂಕುಮ ಇಟ್ಕೊಂಡಿರ್ತಾನೆ, ಕೆಂಪು ವಸ್ತ್ರವನ್ನು ಕೂಡ ಧರಿಸಿರ್ತಾನೆ. ಈ 4 ಜನವು ಆಶ್ರಮದೊಳಗಡೆ ನುಗ್ಗುತ್ತಾರೆ. ಗ್ರಂಥಾವಲೋಕನವನ್ನು ಮಾಡ್ತಾ ಇದ್ದ ಆಚಾರ್ಯರು ಅವ್ರು ಯಾರನ್ನು ಗಮನಿಸೋದಿಲ್ಲ. ಅವರಲ್ಲಿ ಒಬ್ಬಾತ ಒರಟಾಗಿ ಆಚಾರ್ಯರನ್ನೇ ಕುರಿತು ಕೇಳ್ತಾನೆ, ಇಲ್ಲಿ ಯಾರಯ್ಯ ಶಂಕರಾಚಾರ್ಯ ಅನ್ನೋ ಸನ್ಯಾಸಿ ಅಂತ ದಪ್ಪ ಗಂಟ್ಲಲ್ಲಿ ಕೇಳ್ತಾನೆ. ಆಚಾರ್ಯರು ತಲೆ ಎತ್ತಿ ನೋಡ್ತಾರೆ. 4 ಜನ ಅತಿಥಿಗಳು ತಮ್ಮ ಎದುರಲ್ಲಿ ನಿಂತಿರೋದನ್ನು ನೋಡ್ತಾರೆ. ನನ್ನನ್ನೇ ಶಂಕರಾಚಾರ್ಯ ಅಂತ ಹೇಳ್ತಾರೆ ಅಂತ ನುಡಿದ್ಬಿಟ್ಟು ತಮ್ಮ ಜೊತೆಗಿದ್ದಂತಹ ಒಟುಗೆ ಹೇಳ್ತಾರೆ, ವಾಮದೇವ, ನಮ್ಮ ಈ ಅತಿಥಿಗಳು ಬಹಳ ಹೊತ್ತಿನಿಂದ ನಿಂತೇ ಇದ್ದಾರೆ, ಅವರಿಗೆ ಕೂತ್ಕೊಳ್ಳೋಕ್ಕೆ ಆಸನವನ್ನು ಕೊಡು ಅಂತ. ಜಗಳ ಆಡಲಿಕ್ಕೆ ಅಂತ ಬಂದಿದ್ದಂತಹ ಈ ಆಗಂತುಕರಿಗೆ ಸ್ವಲ್ಪ ಮುಜುಗರ ಅನಿಸುತ್ತೆ. ಅವರು ಅದನ್ನು ತೋರ್ಪಡಿಸ್ಕೊಳ್ಳದೆ ಮಣೆ ಮೇಲೆ ಬಂದು ಕೂತ್ಕೋತಾರೆ. ಆಚಾರ್ಯರು ಮೃದುವಾಣಿಯಲ್ಲಿ ಅವರನ್ನು ಕುರಿತು ಹೇಳ್ತಾರೆ, ಸ್ನೇಹಿತರೆ, ನಿಮಗೆ ಸುಖಾಗಮನವಾಗಲಿ. ನೀವು ನನ್ನನ್ನು ಹುಡುಕೊಂಡು ಬಂದು ನನಗೆ ಸಂತೋಷ ಮಾಡಿದ್ದೀರಾ. ನನ್ನಿಂದ ನಿಮ್ಗೇನಾಗಬೇಕು ಹೇಳಿ. ಹಾಗೇನೆ ತಾವು ಎಲ್ಲಿಂದ ಬಂದ್ರಿ, ನಿಮಗೆ ಮಧ್ಯಾಹ್ನದ ಭೋಜನ ಆಯ್ತಾ? ಇಲ್ಲದೆ ಇದ್ದರೆ ಈಗಲೇ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗಂತುಕರಿಗೆ ಈಗ ಅಚ್ಚರಿಯಾಗತ್ತೆ. ಅವರು ಜಗಳವಾಡಿ ಖಂಡಿಸಿ ಶಂಕರರನ್ನು ವಾದದಲ್ಲಿ ಮಣ್ಣು ಮುಕ್ಕಿಸ್ಬೇಕು ಅಂತ ಸರ್ವಸಿದ್ಧರಾಗಿ ಬಂದಿರ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ತುಂಬ ಸ್ನಿಗ್ಧವಾದಂತಹ ಸೌಜನ್ಯಪೂರ್ಣವಾದ ಸ್ವಾಗತ ದೊರಕ್ತಾ ಇದೆ. ಅವರಲ್ಲಿ ಒಬ್ಬಾತ ಹೇಳ್ತಾನೆ, ಸ್ವಾಮಿ, ನಾವೆಲ್ಲರೂ ಬೇರೆ ಬೇರೆ ಮತಕ್ಕೆ ಸೇರಿದವರು. ನೀವು ನಮ್ಮ ಮತಗಳನ್ನೆಲ್ಲ ಖಂಡಿಸ್ತೀರಾ ಅಂತ ತಿಳಿದು ಬಂತು. ನಿಮಗೆ ಎಚ್ಚರಿಕೆ ಕೊಡಲಿಕ್ಕೆ ಅಂತ ಒಟ್ಟುಗೂಡಿ ಬಂದಿದ್ದೀವಿ ಅಂತ ಹೇಳ್ತಾನೆ. ಆಚಾರ್ಯರು ಹಸನ್ಮುಖದಿಂದಲೇ ಹೇಳ್ತಾರೆ, ಮಿತ್ರರೇ, ನಾನು ಯಾವ ಮತವನ್ನು ಖಂಡಿಸೋದಿಲ್ಲ, ತೆಗಳೋದೂ ಇಲ್ಲ. ಆದರೆ ಆಯಾ ಮತದಲ್ಲಿ ಇರಬಹುದಾದಂತಹ ದೋಷವನ್ನು ತೋರಿಸ್ಕೊಡ್ತೀನಿ, ತಿದ್ದಿಕೊಳ್ಳೋ ಹಾಗೆ ಹೇಳ್ತೀನಷ್ಟೇ ಅಂತ ಹೇಳಿದಾಗ ಬಂದವರು ಹೇಳ್ತಾರೆ, ನಮ್ಮ ಮತವನ್ನು ನೀವು ಯಾಕೆ ಪದೇ ಪದೇ ಟೀಕಿಸೋದು ಅಂತ. ಆಗ ಗುರುಗಳು ಹೇಳ್ತಾರೆ, ಅದು ಟೀಕಿಸೋದಲ್ಲ, ವ್ಯಾಧಿ ಪೀಡಿತವಾದ ಶರೀರವನ್ನು ಸಮರ್ಥನಾದ ಒಬ್ಬ ವೈದ್ಯ ಪರೀಕ್ಷೆ ಮಾಡಿ ದೋಷವನ್ನು ಕಂಡು ಹಿಡಿದು ಅದಕ್ಕೆ ಪರಿಹಾರ ಸೂಚಿಸ್ತಾರಲ್ವಾ, ಅಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಶರೀರದ ಯಾವುದಾದ್ರೂ ಅಂಗದಲ್ಲಿ ಏನಾದರೂ ವ್ರಣ ಕಾಣಿಸಿದ್ರೆ ಅದು ಚಿಕಿತ್ಸೆಯಿಂದ ಗುಣ ಆಗದೇ ಇದ್ದರೆ ದಕ್ಷನಾದ ಒಬ್ಬ ಶಸ್ತ್ರಚಿಕಿತ್ಸಕ ಏನು ಮಾಡ್ತಾನೆ, ಆ ವ್ರಣವನ್ನು ಶಸ್ತ್ರಕ್ರಿಯೆಯಿಂದ ಕತ್ತರಿಸಿ ಹಾಕ್ತಾನೆ. ಅದು ಇದ್ದಂತಹ ಜಾಗದಲ್ಲಿ ಔಷಧಿ ವನಸ್ಪತಿಗಳ ಲೇಪನ ಹಾಕಲ್ವಾ, ಹಾಗೇನೆ ನಾನು ಈಗ ಮಾಡ್ತಾ ಇರೋ ಕೆಲಸ ಅಂತಾರೆ. ಆಗ ಬಂದವರಲ್ಲಿ ಒಬ್ಬ ಹೇಳ್ತಾನೆ, ನಮ್ಮಲ್ಲಿ ಅಂತಹ ದೋಷವನ್ನು ನೀವೇನು ಕಂಡ್ರಿ ಅಂತ ಹೇಳಿದಾಗ ಆಚಾರ್ಯರು ಮರುಪ್ರಶ್ನೆ ಹಾಕ್ತಾರೆ, ಮಾನ್ಯರೇ, ನೀವು ಧರಿಸಿದ್ದೀರಲ್ಲ ತಿಲಕ, ಅದು ಯಾವ ದ್ರವ್ಯದ್ದು ಅಂತ.
ಬಂದಾತ ಹೇಳ್ತಾನೆ, ಅದು ರಕ್ತದ ತಿಲಕ ಅಂತ. ಅವನು ದೇವತೆಯ ಉಪಾಸಕ. ಆಗ ಗುರುಗಳು ಹೇಳ್ತಾರೆ, ನೀವು ಪ್ರಾಣಿ ವಧೆ ಮಾಡೋದು, ಅದರ ರಕ್ತವನ್ನು ತಿಲಕವಾಗಿ ಧರಿಸೋದು, ಅದರ ಮಾಂಸವನ್ನು ಭಕ್ಷಣೆ ಮಾಡೋದು, ಇವೆಲ್ಲ ಧರ್ಮದ ಆಚರಣೆನಾ? ಪ್ರಾಣಿ ಹಿಂಸೆ ಅನ್ನೋದು ಅಧರ್ಮ ಅಲ್ವಾ? ನೀವು ಯಾವ ದೇವರ ಪ್ರೀತಿಗಾಗಿ ಈ ಪ್ರಾಣಿ ವಧೆ ಮಾಡ್ತಿದ್ದೀರೋ ಆ ದೇವರೇ ನಿಮ್ಮನ್ನು ಸೃಷ್ಟಿಸಿದ ಹಾಗೇನೆ ಈ ಪ್ರಾಣಿಗಳನ್ನು, ಪಶು ಪಕ್ಷಿಗಳನ್ನು ಸೃಷ್ಟಿಸಿದ್ದಾನಲ್ವಾ? ಜೀವರಾಶಿಯ ಎಲ್ಲರೂ ಒಬ್ಬನೇ ತಂದೆಯ ಮಕ್ಕಳಲ್ವೇ ಅಂತ ಕೇಳ್ತಾರೆ. ಆಗ ಆತ ಪ್ರಶ್ನಿಸ್ತಾನೆ, ಹಾಗಾದ್ರೆ ಪ್ರಾಣಿಗಳಲ್ಲೂ ಆತ್ಮ ಅನ್ನೋದು ಇದೆಯಾ ಅಂದಾಗ ಗುರುಗಳು ಹೇಳ್ತಾರೆ, ಹೌದು, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ವೇದವೇ ಸಾರ್ತಾ ಇದೆ ಅಲ್ವಾ? ಪರಮಾತ್ಮ ಎಲ್ಲ ಜೀವರಾಶಿಯಲ್ಲೂ ಇದ್ದಾನೆ ಅಂತ ಗುರುಗಳು ಹೇಳ್ತಾರೆ. ಬಂದವನು ಕೇಳ್ತಾನೆ, ಜಡ ವಸ್ತುಗಳಲ್ಲೂ ಪರಮಾತ್ಮ ಇದ್ದಾನ ಅಂದಾಗ ಗುರುಗಳು ಹೇಳ್ತಾರೆ, ಹೌದು, ಜಡ ವಸ್ತುಗಳಲ್ಲೂ ಸಕಲ ಚರಾಚರಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಹಾಗಾದ್ರೆ ಬಂದವನು ಒಬ್ಬ ಕೇಳ್ತಾನೆ, ಹಾಗಾದ್ರೆ ಆಹಾರಕ್ಕಾಗಿ ಪ್ರಾಣಿಗಳನ್ನ ಕೊಲ್ಲೋ ಹಾಗಿಲ್ಲ, ಏಕೆಂದ್ರೆ ಅವುಗಳಲ್ಲಿ ಆತ್ಮ ಅನ್ನೋದು ಇರೋದ್ರಿಂದ ಅಂದಾಗ ಗುರುಗಳು ಹೌದು ಅಂತ ಹೇಳ್ತಾರೆ. ಬಂದವನು ಮತ್ತೆ ಮೊಂಡುವಾದ ಮಾಡ್ತಾನೆ, ದವಸ ಧಾನ್ಯಗಳನ್ನು ತಿನ್ನೋ ಹಾಗಿಲ್ಲ ಅಲ್ವಾ? ಅವುಗಳಲ್ಲೂ ಕೂಡ ಆತ್ಮವಸ್ತು ಇರುತ್ತಲ್ವಾ? ಹಾಗಾದ್ರೆ ಈ ಜೀವರಾಶಿ ಬದುಕಿ ಉಳಿಯೋದಾದ್ರೂ ಹೇಗೆ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಆತ್ಮವಸ್ತು ಅನ್ನೋದು ಎಲ್ಲ ಕಡೆನೂ ವ್ಯಾಪಿಸಿದೆ, ಅದೇನೋ ನಿಜವೇನೆ. ಜಡ ವಸ್ತುಗಳಲ್ಲೂ ಇದೆ, ಅದು ವಾಸ್ತವನೂ ಹೌದು. ಆದರೆ ದವಸ ಧಾನ್ಯ, ಹಣ್ಣು ಇತ್ಯಾದಿಗಳಲ್ಲಿ ಅದು ತೀರಾ ಅವ್ಯಕ್ತ ರೂಪದಲ್ಲಿರುತ್ತೆ. ಮಾನವನ ಆಹಾರಕ್ಕಾಗಿ ಅದು ಸೃಜಿಸಲ್ಪಟ್ಟಿರೋದ್ರಿಂದ ಧಾನ್ಯಾದಿಗಳನ್ನು ಆಹಾರಕ್ಕಾಗಿ ಉಪಯೋಗಿಸೋದು ದೋಷ ಅಲ್ಲ. ಹಾಗೆಯೇ ಪ್ರಾಣಿ ವಧೆ ಅನ್ನೋದು ಅಸಾಧು ಮತ್ತು ಅಶಾಸ್ತ್ರೀಯ. ನೀವು ಯಾರೇ ಆಗಿರ್ರಿ, ಸೌರರಾಗಿರ್ರಿ, ಗಾಣಪತ್ಯರಾಗಿರ್ರಿ, ಶಾಕ್ತರಾಗಿರ್ರಿ ಅಥವಾ ಕಪಾಲಿಕರಾಗಿರ್ರಿ, ಮೊದಲು ಈ ಪ್ರಾಣಿ ಹಿಂಸೆಯನ್ನು ನಿಲ್ಲಿಸಿ. ನೀವೆಲ್ಲರೂ ಸನಾತನವಾದ ವೇದಾಂತ ಧರ್ಮಕ್ಕೆ ಸೇರಿದವರು, ಶ್ರುತಿ ಶಾಸ್ತ್ರಗಳನ್ನು ಅವಲಂಬಿಸಬೇಕಾಗಿರೋರು. ಆದರೆ ನೀವೀಗ ಕ್ರೂರ ಮತ್ತು ಭೀಭತ್ಸವಾದಂತಹ ತಾಂತ್ರಿಕ ಆಚಾರಗಳನ್ನು ಅವಲಂಬಿಸಬಾರದು ಅಂತ ಆಚಾರ್ಯರು ಹೇಳ್ತಾರೆ. ಒಬ್ಬ ಪ್ರಶ್ನೆ ಮಾಡ್ತಾನೆ, ನೀವು ಶೈವರು ಮಾಡಿಕೊಳ್ಳುವಂತಹ ಶೂಲ ಡಮರುಗಳ ಮುದ್ರಾಂಕನ ಹಾಗೆ ಭಾಗವತರು ಮಾಡಿಕೊಳ್ಳುವಂತಹ ಶಂಖಚಕ್ರಗಳ ಮುದ್ರಾಂಕನವನ್ನು ಆಕ್ಷೇಪಣೆ ಮಾಡ್ತೀರಂತೆ, ಯಾಕೆ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಹೌದು, ನಾನು ಬರದೆ ಆಕ್ಷೇಪಣೆ ಮಾಡ್ತಾ ಇಲ್ಲ. ನೀವುಗಳು ಶೂಲ ಡಮರು ಶಂಖಚಕ್ರ ಇವುಗಳ ಲೋಹದ ಮುದ್ರೆಯನ್ನು ಕಾಯಿಸಿ ತೋಳುಗಳ ಮೇಲೆ ಒತ್ಕೊಳ್ತೀರಾ ಅಲ್ವಾ? ಅದರಿಂದ ಏನು ಪ್ರಯೋಜನ, ಸ್ವಲ್ಪ ತಿಳಿಸಿ ಅಂತ ಗುರುಗಳು ಕೇಳ್ತಾರೆ. ಬಂದವರು ಹೇಳ್ತಾರೆ, ಅದರಿಂದ ನಮಗೆ ಸ್ವರ್ಗ ಸಿಕ್ಕತ್ತೆ, ನಾವು ಪರಿಶುದ್ಧರಾಗಿ ಭಗವಂತನ ಪ್ರೀತಿಗೆ ಪಾತ್ರರಾಗ್ತೀವಿ, ನಮಗೆ ಮೋಕ್ಷದ ದಾರಿನೂ ಸುಲಭ ಆಗುತ್ತೆ ಅಂತ ಹೇಳ್ತಾನೆ. ಗುರುಗಳು ಹೇಳ್ತಾರೆ, ಹಾಗಾದರೆ ಅದನ್ನು ಒತ್ತಿಸ್ಕೊಳ್ದೇ ಇದ್ದವ್ರಿಗೆ ಏನು ಗತಿ ಅಂದಾಗ ಬಂದವನು ಹೇಳ್ತಾನೆ, ಗೊತ್ತೇ ಇದೆಯಲ್ಲ, ನರಕವೇ ಗತಿ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ನಿಮ್ಮ ಪೂರ್ವಜರು ಮುದ್ರೆ ಒತ್ತಿಸ್ಕೊಳ್ದಂತಹ ಹಿಂದಿನ ತಲೆಮಾರಿನವ್ರು ಇರ್ತಾರಲ್ಲ, ಅವ್ರುಗಳೆಲ್ಲ ನರಕಕ್ಕೆ ಹೋಗಿದ್ದಾರೆ ಅಂತಲೇ ಇದರ ಅರ್ಥ. ಈಗಲೂ ಕೂಡ ಈ ಮುದ್ರೆಗಳನ್ನು ಧರಿಸಿದವರೆಲ್ಲರೂ ನರಕಕ್ಕೆ ಹೋಗ್ತಾರಾ ಅಂದರೆ ಧರಿಸದೇ ಇರೋರು. ಹಾಗೆ ಬಲ ಎಡತೋಳುಗಳ ಮೇಲೆ ಮುದ್ರಾಂಕನ ಮಾಡಿಸಿಕೊಳ್ಳೋದ್ರಿಂದ ಪರಿಶುದ್ಧರಾಗೋದಲ್ಲ. ನಿಮ್ಮ ಮೈಯೆಲ್ಲ ಮುದ್ರೆ ಒತ್ಕೊಂಡ್ರೆ ನೀವೇನಾಗಬಹುದು, ಮೋಕ್ಷಕ್ಕಿಂತ ಇನ್ನೂ ಹೆಚ್ಚಿನದೇನಾದರೂ ಸಿಕ್ಕಬಹುದಾ ಅಂತ ಆಚಾರ್ಯರು ಕೇಳ್ತಾರೆ. ಆಗ ಬಂದವನು ಹೇಳ್ತಾನೆ, ಸ್ವಾಮಿಗಳೇ, ಅತಪ್ತನೋರ್ನತದಾಮೋ ಅಶ್ನುತೆ ಅಂತ ವೇದವೇ ಸಾರ್ತಾ ಇರಬೇಕಾದ್ರೆ ಮುದ್ರಾಂಕನವನ್ನು ಖಂಡನೆ ಮಾಡ್ತಿದ್ದೀರಾ, ಹಂಗಿಸ್ತಿದ್ದೀರಲ್ಲ, ಮುದ್ರೆಯನ್ನು ಇಡೀ ಮೈಗೆ ಹಾಕ್ಕೊಳ್ಳೋಕೆ ಸಾಧ್ಯವಾ, ಅದು ಸರಿನಾ ಅಂತ ಒಬ್ಬ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಮಿತ್ರರೇ, ತಪಸ್ಸು ಅಂದರೆ ಶರೀರಕ್ಕೆ ತಪ್ತ ಮುದ್ರೆಗಳಿಂದ ಒತ್ತು ಹಾಕೋದಲ್ಲ. ನಮ್ಮ ಪಂಚಭೂತಾತ್ಮಕವಾದ ಈ ಶರೀರ ನಮ್ಮ ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅಂತಃಕರಣ ಇವುಗಳ ಹತೋಟಿಯಲ್ಲಿ ಇಟ್ಕೊಳ್ಳೋದೇನೆ ತಪಸ್ಸು ಅಂತ. ಸದಾ ಹೊರಗಡೆ ಹರಿತಿರೋ ಮನಸ್ಸನ್ನು ಹಿಂದೆ ಕೇಳ್ಕೋಬೇಕು. ಮನಸ್ಸು ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಅರಿಸ್ತಾ ಹೊರಗಡೆ ಧಾವಿಸ್ತಾ ಇರುತ್ತೆ. ರಾಗದ್ವೇಷಗಳ ವಶವರ್ತಿ ಆಗತ್ತೆ. ಪಂಚ ಕರ್ಮೇಂದ್ರಿಯಗಳ ಮುಖಾಂತರ ಅವುಗಳನ್ನು ಆಸ್ವಾದಿಸುತ್ತೆ. ಹೀಗೆ
ರಾಗದ್ವೇಷ ವಶವರ್ತಿಯಾದ ಮನಸ್ಸಿನ ಚಾಂಚಲ್ಯದಿಂದ ಅದರ ಸ್ಥಿರತೆನೆ ತಪ್ಪಿ ಹೋಗುತ್ತೆ. ಹಾಗಾಗೇನೆ ಮಾನವನ ದಿಟವಾದ ಧ್ಯೇಯವಾದ ಮೋಕ್ಷ ಅನ್ನೋದು ದೂರವೇ ಉಳ್ಕೊಳ್ಳುತ್ತೆ. ಋತಂ ತಪಃ, ಸತ್ಯಂ ತಪಃ, ಶ್ರುತಂ ತಪಃ, ಶಾಂತಂ ತಪಃ, ದಮಂ ತಪಃ, ಸ್ವಾಧ್ಯಾಯಸ್ತಪಃ, ಧರ್ಮಾಚರಣೆ ತಪಸ್ಸು, ಸತ್ಯವಚನ, ಶಾಂತಿ ಪಾಲನೆ ತಪಸ್ಸು, ಮನೋನಿಗ್ರಹ ಮಾಡಿ ಸಮಾಧಾನ ಪಡೆಯೋದು ಕೂಡ ತಪಸ್ಸು, ಇಂದ್ರಿಯ ನಿಗ್ರಹ ಮಾಡಿ ಅವುಗಳನ್ನು ಸದ್ವಿಚಾರದ ತೆಗೆಸೋದು ಕೂಡ ತಪಸ್ಸು. ಹಾಗೆ ವೇದಶಾಸ್ತ್ರ ಅಧ್ಯಯನ ಮಾಡೋದು ಕೂಡ ತಪಸ್ಸೇನೆ. ದೇಹವನ್ನ ಈ ಥರ ತಪ್ತ ಮುದ್ರಾದಿಗಳಿಂದ ಹಿಂಸಿಸೋದು ನಿಜವಾಗ್ಲೂ ತಪಸ್ ಅಲ್ಲ. ನಿಜವಾಗ್ಲೂ ಮೋಕ್ಷಕ್ಕೆ ಅಪೇಕ್ಷೆಯಾದವನು ಆಧ್ಯಾತ್ಮಿಕ ಆತ್ಮ ಸಾಧನೆಯನ್ನ ಮಾಡಬೇಕು. ಆತ್ಮ ಸಾಧನೆಯ ತಪಸ್ಸು ಯೋಗಾಭ್ಯಾಸದಿಂದ ಮನಸ್ಸನ್ನು ಕ್ರಮಕ್ರಮವಾಗಿ ನಿಗ್ರಹಿಸಬೇಕು. ಅದನ್ನ ತನ್ನ ಮೂಲ ಸ್ಥಾನದಲ್ಲಿ ಆತ್ಮನಲ್ಲಿ ನಿಲ್ಲೋ ಹಾಗೆ ಮಾಡೋ ಸಾಧನೆ ಏನಿದೆ ಅದು ತಪಸ್ಸು. ಈ ತಪಸ್ಸಿನಿಂದ ಏಕಾಗ್ರತೆ ಉಂಟಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅದು ಹೆದ್ದಾರಿ ಆಗತ್ತೆ ಅಂತ ಗುರುಗಳು ಹೇಳ್ತಾರೆ. ಬಂದವ್ರು ಹೇಳ್ತಾರೆ, ಸ್ವಾಮಿ ನೀವು ಹೇಳ್ತಿರೋದೇನೋ ನಮಗೆ ಹೊಸದಾಗಿ ಕಾಣಿಸ್ತಿದೆ, ನಾವು ಇಲ್ಲಿವರೆಗೂ ಇದನ್ನೇ ಸರಿ ಅಂತ ನಂಬಿದ್ವಲ್ಲ, ಹಾಗಾದ್ರೆ ಇದೆಲ್ಲ ವ್ಯರ್ಥವಾ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಸ್ನೇಹಿತರೆ ನೀವು ಆಚಾರಕ್ಕಿಂತ ಆಕಾರಕ್ಕೆ ಹೆಚ್ಚು ಪ್ರಾಮುಖ್ಯ ಕೊಡ್ತಾ ಇದ್ದೀರಾ. ಶಂಖ, ಚಕ್ರ, ಶೂಲ, ಡಮರು ಇತ್ಯಾದಿ ಲಾಂಛನಗಳನ್ನು ಧಾರಣೆ ಮಾಡಿದ್ರಷ್ಟೇ ಸಾಲದು. ಅದನ್ನು ಮಾಡ್ಕೋಬಹುದು ಅಥವಾ ಬಿಡಬಹುದು, ಆದರೆ ಅದರ ಅಂತರಾರ್ಥವನ್ನು ಗ್ರಹಿಸಬೇಕು, ನಿಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕ ಹಾಗೆ ರೂಪಿಸ್ಕೋಬೇಕು ಅಂತ ಹೇಳ್ತಾರೆ. ಬಂದವರು ಹೇಳ್ತಾರೆ, ಸ್ವಾಮಿಗಳೇ ನಿಜವಾಗ್ಲೂ ನಾವು ಅಂಧರ ಹಾಗೆ ಈ ರೂಢಿಗಳಲ್ಲಿ ಮಗ್ನರಾಗ್ಬಿಟ್ಟಿದ್ವಿ, ತಾವು ನಮ್ಮನ್ನು ದಾರಿ ತೋರಿಸಿ ಕಾಪಾಡಬೇಕು ಅಂತ ಹೇಳ್ತಾರೆ. ಗುರುಗಳು ಹೇಳ್ತಾರೆ, ಸ್ನೇಹಿತರೆ ಶಂಖ, ಚಕ್ರ ಇವುಗಳ ಅರ್ಥ ಏನು ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಶಂಖ ಪ್ರಣವನಾದವನ್ನು ಹೊರಡಿಸುತ್ತೆ. ಪರಬ್ರಹ್ಮದ ಸಂಕೇತವೇ ಪ್ರಣವ. ನೀವು ಸದಾ ಪ್ರಣವ ಉಪಾಸಕರಾಗಬೇಕು ಅನ್ನೋದೇ ಶಂಖದ ದಿವ್ಯ ಸಂಕೇತ. ಹಾಗೇನೆ ಉಪಾಸನೆ ಮಾಡುವಾಗ ನಿಮ್ಮ ಚಂಚಲವಾದ ಮನಸ್ಸು ಪದೇ ಪದೇ ತನ್ನ ಧ್ಯೇಯ ಸ್ಥಾನವನ್ನು ಬಿಟ್ಟು ಹೊರಗಡೆ ಹಾರದ ಹಾಗೆ ಅದನ್ನು ಮತ್ತೆ ಮತ್ತೆ ತನ್ನ ಸ್ವಸ್ಥಾನಕ್ಕೆ ಹಿಂತಿರುಗೋ ಹಾಗೆ ಮಾಡೋ ಚಕ್ರ ಮನಸ್ಸಿನ ಸುತ್ತಲೂ ರಕ್ಷಕನ ಹಾಗೆ ಪರಿಭ್ರಮಣ ಮಾಡ್ತಾ ಇರಬೇಕು. ನಮ್ಮ ಮನಸ್ಸು ಸ್ವಸ್ಥವಾಗಿರಬೇಕು. ಇದೇನೆ ಶಂಖಚಕ್ರದ ಗೂಢಾರ್ಥ. ಈ ಶಂಖಚಕ್ರಗಳನ್ನು ಶರೀರದ ಮೇಲೆ ಒತ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸನ್ನು ನಾವು ರಾಗದ್ವೇಷಗಳಿಂದ ಬಿಡಿಸ್ಕೋಬೇಕು. ಶುದ್ಧ ಮನಸ್ಸಿನಿಂದ ಭಗವಂತನ ಉಪಾಸನೆ ಮಾಡೋದು ಕೂಡ ಅಗತ್ಯ ಅಂತ ಹೇಳ್ತಾರೆ. ಬಂದಂತಹ ಆಗಂತುಕರು ಏಕಾಗ್ರ ಮನಸ್ಕರಾಗಿ ಗುರುದೇವರ ಉಪದೇಶವನ್ನ ಕೇಳ್ತಾ ಇರ್ತಾರೆ. ಗುರುಗಳು ಮತ್ತೆ ಮುಂದುವರಿಸ್ತಾರೆ, ಡಮರುವೂ ಕೂಡ ಅಷ್ಟೇ, ಹಾಗೆ ಶೂಲ ಕೂಡ ಅಷ್ಟೇ. ನಿದ್ರಾವಶನಾಗಿ ತಮೋವಶನಾಗಿ ಚಂಚಲವಾದ ಮನಸ್ಸು ಇದ್ರೆ ಅದನ್ನು ಎಚ್ಚರಿಸುವಂತಹ ಸಂಕೇತವೇ ಡಮರು. ಹಾಗೇನೆ ಚಿತ್ತ ಏಕಾಗ್ರತೆಗೆ ತನ್ಮೂಲಕ ಆಧ್ಯಾತ್ಮಿಕ ಸಾಧನೆಗೆ ಇರೋ ಅಡ್ಡಿ ಆತಂಕಗಳನ್ನು ಅಂದರೆ ರಾಗದ್ವೇಷಗಳ ನಿವಾರಣೆ ಮಾಡೋ ಸಂಕೇತವೇನೆ ಶೂಲ. ಇವುಗಳ ಅಂತರಾರ್ಥವನ್ನು ಗ್ರಹಣ ಮಾಡಬೇಕು. ನೀವು ಸಾಧನ ನಿರತರಾಗಬೇಕು. ಅವುಗಳನ್ನು ಬಿಟ್ಟು ಬರೀ ಚಿಹ್ನೆಗಳನ್ನು ಧರಿಸೋದು, ಗಂಧಾದಿಗಳನ್ನು ಧರಿಸ್ಕೊಳ್ಳೋದು ಅಥವಾ ಲೋಹದಿಂದ ಕಾಯಿಸ್ಕೊಂಡು ಶರೀರದ ಮೇಲೆ ಆ ಗುರುತನ್ನು ಒತ್ಕೊಳ್ಳೋದು ಮಾಡಿದ್ರೆ ಏನು ಪ್ರಯೋಜನವಿಲ್ಲ. ನೀವು ಧರಿಸುವಂತಹ ರಕ್ತಗಂಧದ ತ್ಯಾಗ ಸಂಕೇತ ಅದು. ನೀವು ಇಡೋ ಭಸ್ಮ ಅಂತರ್ಬಾಹ್ಯ ಶುದ್ಧಿ ಸಂಕೇತ. ನಿಮ್ಮ ಊರ್ಧ್ವ ಪುರುಂಡ ನೀವು ಯೋಗ ಸಾಧನೆಯಿಂದ ಕುಂಡಲಿಯನ್ನ ಜಾಗೃತಗೊಳಿಸ್ಕೊಂಡಿದ್ದೀರಾ ಅನ್ನೋದ್ರ ಸಂಕೇತ. ಆದರೆ ಇವೆಲ್ಲ ಧರಿಸಿದ ಮಾತ್ರಕ್ಕೆ ನಿಮಗಿವೆಲ್ಲ ಕರಗತ ಆಗಿದೆಯಾ? ನೀವೆಲ್ಲ ಕೇವಲ ಬಾಹ್ಯ ಪ್ರದರ್ಶನಕ್ಕೆ ಮಾತ್ರ ವೈಷ್ಣವರೋ ಶೈವರೋ ಆಗಿದ್ದೀರಾ. ಆದರೆ ಅಂತರಂಗ ಸಾಧನೆಯ ದೃಷ್ಟಿಯಿಂದ ನೀವು ತೀರಾ ಕೆಳಮಜಲಲ್ಲಿ ಇದ್ದೀರಾ. ನಿಮ್ಮ ಅನಾಚಾರದಿಂದ ಪರಸ್ಪರ ನಿಮ್ಮಲ್ಲೇ ಇರೋ ದ್ವೇಷಾಸೂಯೆಗಳಿಂದ ನಿಮ್ಮ ಹಿಂಬಾಲಕರನ್ನು ಕೂಡ ದಾರಿ ತಪ್ಪಿಸ್ತಾ ಇದ್ದೀರಾ. ಧರ್ಮದ ಆಚರಣೆ ಅಂದರೆ ಅದು ನೇರವಾದ ಶುದ್ಧವಾದ ಮಾರ್ಗ. ಅಲ್ಲಿ ಹಿಂಸೆ, ಭಯ, ದ್ವೇಷ, ಅಸೂಯೆಗಳಿಗೆ ಅವಕಾಶ ಇರಕೂಡ್ದು ಅಂತ ಆಚಾರ್ಯರು ಹೇಳ್ತಾರೆ. ಕಾದಾಡ್ಲಿಕ್ಕೆ ಅಂತ ಬಂದಿದ್ದಂತಹ ಆ ಆಗಂತರುಗಳು ಹೇಳ್ತಾರೆ, ಸ್ವಾಮಿ ನೀವು ನಮ್ಮ ಶತ್ರು ಅಂತ ಭಾವಿಸಿದ್ವಿ. ನಾವು ನಿಮ್ಮನ್ನ ವಾಗ್ಯುದ್ಧದಲ್ಲಿ ಆಗದೆ ಇದ್ರೆ ಮಲ್ಲ ಯುದ್ಧದಲ್ಲಿ ಆದರೂ ಸದೆ ಬಡಿದು ಬಿಡಬೇಕು ಅಂತ ಅದಕ್ಕೂ ಸನ್ನದ್ಧರಾಗೆ ಬಂದಿದ್ವಿ. ನೀವು ತಿಳಿಸಿದ ಹಾಗೆ ನಮ್ಮಲ್ಲಿ ಪ್ರೀತಿ ಇಲ್ಲ, ವಿಶ್ವಾಸವಿಲ್ಲ,
ನಾವುಗಳು ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯರು ಅಂತ ನಮ್ಮಲ್ಲೇನೆ ಅಗ್ಗಳಿಕೆಗಾಗಿ ಕಾದಾಡ್ತಾ ಇರ್ತೀವಿ. ಇದು ಕೂಡ ವಾಸ್ತವನೇ. ನೀವು ನಮ್ಮ ಕಣ್ ತೆರೆಸಿದ್ರಿ, ನಮ್ಮ ದೋಷವನ್ನು ತೋರಿಸ್ಕೊಟ್ರಿ, ನಮಗೆ ಸನ್ಮಾರ್ಗವನ್ನು ತೋರಿಸ್ಕೊಟ್ರಿ, ನಮ್ಮ ತಪ್ಪನ್ನು ಮನ್ನಿಸಿ ಅಂತ ಹೇಳ್ಬಿಟ್ಟು 4 ಜನಗೂ ಆಚಾರ್ಯರ ಪಾದಕ್ಕೆ ಎರಗುತ್ತಾರೆ. ಆಚಾರ್ಯರುಗಳು ಅವ್ರಿಗೆಲ್ಲ ಸುಲಭವಾದ ಮಾತುಗಳಲ್ಲಿ ಧರ್ಮ ಬೋಧನೆಯನ್ನು ಮಾಡ್ತಾರೆ. ಅನಾಚಾರ, ದುರಾಚಾರಗಳನ್ನು ವರ್ಜಿಸಿ ಸಾತ್ವಿಕ ಜೀವನವನ್ನು ನಡೆಸಬೇಕು ಅಂತ ಉಪದೇಶ ಮಾಡ್ತಾರೆ. ಆನಂತರ ಹೇಳ್ತಾರೆ, ಸ್ನೇಹಿತರೆ, ನಾನು ನಿಮಗೆ ಶತ್ರು ಅಲ್ಲ, ಮಿತ್ರ. ನಾವೆಲ್ಲರೂ ವೇದಾಂತ ಧರ್ಮಭೂಮಿಯಾದ ಭರತಖಂಡಕ್ಕೆ ಸೇರಿದವರು. ವೇದಾಂತ ಧರ್ಮವನ್ನ ಎಲ್ಲರೂ ಶ್ರದ್ಧೆಯಿಂದ ಪಾಲಿಸೋಣ ಅಂತ ಹೇಳ್ತಾರೆ. ಆನಂತರ ತಮ್ಮ ಶಿಷ್ಯನಾದ ವಾಮದೇವನನ್ನ ಕರೆದು ಹೇಳ್ತಾರೆ, ಸೌಮ್ಯ, ಇವರನ್ನೆಲ್ಲ ಹಾಲು ಹಣ್ಣುಗಳನ್ನು ಕೊಟ್ಟು ಸತ್ಕರಿಸಿ ಆನಂತರ ಕಳುಹಿಸಿಕೊಡು ಅಂತ ಪರಿಚಾರಕರಿಗೆ ತಿಳಿಸು ಅಂತ ಹೇಳ್ತಾರೆ. ಇವರುಗಳಿಗೂ ಹೇಳ್ತಾರೆ, ಬಂಧುಗಳೇ, ನೀವೆಲ್ಲರೂ ಈ ದಿನ ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ಆನಂತರ ಮರಳಬೇಕು ಅಂತ ನುಡಿದು ಅವರನ್ನೆಲ್ಲ ಬೀಳ್ಕೊಡ್ತಾರೆ. ಒಂದು ದಿನ ಆಚಾರ್ಯರು ಸ್ನಾನಕ್ಕೆ ಅಂತ ಒಂದು ಪ್ರಾತಃ ಕಾಲ ತುಂಬ ನಸುಕಲ್ಲೇ ಗಂಗೆ ಕಡೆ ಹೊರಟಿರ್ತಾರೆ. ಇನ್ನು ಕತ್ತಲಾಗಿರುತ್ತೆ. ಜೊತೆಯಲ್ಲಿ ಬ್ರಹ್ಮಚಾರಿ ವಾಮದೇವ ಮಾತ್ರ ಇರ್ತಾನೆ. ಸ್ನಾನವನ್ನು ಮುಗಿಸಿ ಜಪಕ್ಕಾಗಿ ಆಚಾರ್ಯರು ಕೂತ್ಕೊಂತಾರೆ. ವಾಮದೇವನು ಸ್ನಾನವನ್ನು ಮುಗಿಸಿ ಸಂಧ್ಯಾವಂದನೆಗೆ ಕೂತ್ಕೋತಾನೆ. ಸ್ವಲ್ಪ ದೂರದಲ್ಲಿ ಯಾರೋ ನರಳುತ್ತಿರೋ ಸದ್ದು ವಾಮದೇವನಿಗೆ ಕೇಳುತ್ತೆ. ಜಪದಲ್ಲಿ ಅಡಚಣೆ ಉಂಟಾಗತ್ತೆ. ಪುನಃ 2-3 ಸಲ ಪ್ರಯತ್ನ ಮಾಡಿದ್ರೂ ಕೂಡ ಏಕಾಗ್ರತೆ ಬರೋದಿಲ್ಲ. ಬದಲಿಗೆ ನರಳುವಿಕೆಯ ಶಬ್ದ ಕೇಳಿ ಬರ್ತಾ ಇರುತ್ತೆ. ಹೇಗೋ ಜಪವನ್ನು ಮುಗಿಸಿದ ವಾಮದೇವ ಎದ್ದು ಧ್ವನಿ ಬರ್ತಾ ಇದ್ದ ಸ್ಥಳದ ಕಡೆಗೆ ಹೊರಡ್ತಾನೆ. ಸುಮಾರು 30 ಹೆಜ್ಜೆ ನಡೆದಿರ್ತಾನೆ. ಪಕ್ಕದ ಹಳ್ಳದಲ್ಲಿ ಯಾರೋ ಬಿದ್ದಿರೋದು ಮಸುಕಾಗಿ ಕಾಣಿಸುತ್ತೆ. ವಾಮದೇವ ನಿಧಾನವಾಗಿ ಹಳ್ಳಕ್ಕೆ ಇಳಿತಾನೆ. ಅಲ್ಲೊಬ್ಬ ವ್ಯಕ್ತಿ ಬಿದ್ದು ಬಿಟ್ಟಿರ್ತಾನೆ. ವಾಮದೇವ ಆತನ ಹತ್ರ ಹೋಗಿ ಮೆಲ್ಲನೆ ಆತನನ್ನ ಎಬ್ಬಿಸಿ ಕುಳ್ಳರಿಸ್ತಾನೆ. ಅಣ್ಣ, ನೀನ್ ಯಾರು ಅಂತ ಕೇಳ್ತಾನೆ. ಆ ವ್ಯಕ್ತಿಯ ಕಾಲಿಗೆ ಪೆಟ್ಟು ಬಿದ್ದಿರುತ್ತೆ, ಮುಂಗೈ ತರ್ಚಿರುತ್ತೆ, ಕೈ ಕಾಲು ಬೆರಳುಗಳೆಲ್ಲ ಸವದಿರುತ್ತವೆ, ಮುಖ ವಿಕಾರವಾಗಿರುತ್ತೆ. ಬಹುಶಃ ಈತ ಕುಷ್ಠರೋಗಿ ಇರಬೇಕು ಅಂತ ವಾಮದೇವ ಅನ್ಕೊಳ್ತಾನೆ. ಆತನನ್ನ ನಿಧಾನವಾಗಿ ಎಬ್ಬಿಸಿ ನಿಲ್ಲಿಸಿ ಅವನ ತೋಳುಗಳನ್ನು ಎತ್ತಿ ತನ್ನ ಭುಜದ ಮೇಲೆ ಇಟ್ಕೊಂಡು ನಿಧಾನವಾಗಿ ಅವನನ್ನ ಹಳ್ಳದಿಂದ ಮೇಲಕ್ಕೆ ನಡೆಸ್ಕೊಂಡು ಬರ್ತಾನೆ. ಸ್ವಲ್ಪ ಹೊತ್ತು ಆತನನ್ನ ಅಲ್ಲೇ ಕುಳ್ಳಿರಿಸಿ ಕಾಲನ್ನ ನೀವಿ ಗಾಯವನ್ನ ತನ್ನ ವಸ್ತ್ರದಿಂದ ಒರೆಸ್ತಾನೆ. ಗಂಗೆಯಿಂದ ಬೊಗಸೆಯಲ್ಲಿ ನೀರನ್ನು ತಂದು ಅವನ ಮುಖಕ್ಕೆ ಸಿಂಪಡಿಸ್ತಾನೆ. ಆತ ಹುಟ್ಟು ಕುರುಡ ಆಗಿರ್ತಾನೆ. ವಾಮದೇವ ಆತನನ್ನ ಕೇಳ್ತಾನೆ, ಅಪ್ಪ, ನೀನ್ ಯಾರು, ಎತ್ತ ಕಡೆ ಹೊರಟಿದ್ಯಾ ಅಂತ ಕೇಳಿದಾಗ ಆ ವ್ಯಕ್ತಿ ಚೇತರಿಸ್ಕೊಂಡು ಹೇಳ್ತಾನೆ, ತಮ್ಮ, ನೀನು ಯಾರೋ ತಿಳಿದು ನನಗೆ. ನಾನು ನಡೀತಾ ಬಂದಾಗ ಕಾಲು ಜಾರಿತು, ಹಳ್ಳಕ್ಕೆ ಬಿದ್ದುಬಿಟ್ಟೆ. ನಿನ್ನೆ ದಿನ ನಾನಲ್ಲಿ ಬಿದ್ದಿದ್ದು ಅಂತ ಹೇಳ್ತಾನೆ. ನೀನು ಇಲ್ಲಿಗೆ ಯಾಕಪ್ಪ ಹೊರಟಿದ್ದೆ ಅಂತ ವಾಮದೇವ ಕೇಳಿದಾಗ ಆತ ಹೇಳ್ತಾನೆ, ಇಲ್ಲಿ ಯಾರೋ ಮಹಾತ್ಮರು ಶಂಕರಾಚಾರ್ಯರು ಅನ್ನೋರು ಬಂದಿದ್ದಾರಂತೆ, ಅವರು ದರ್ಶನ ಮಾಡಲಿಕ್ಕೆ ಅಂತ ಬಂದೆ ಅಂತ ಆತ ಹೇಳ್ತಾನೆ. ಆಗ ವಾಮದೇವ ಕೇಳ್ತಾನೆ, ಅಣ್ಣ, ನಿನಗೆ ಕಣ್ಣೇ ಇಲ್ಲ, ಅವ್ರನ್ನ ಹೇಗೆ ದರ್ಶನ ಮಾಡ್ತೀಯಾ ಅಂತ ಹೇಳಿದಾಗ ಆತ ಹೇಳ್ತಾನೆ, ಯಾಕೆ, ನನಗೆ ಒಳಗಣ್ಣಿಲ್ವಾ ತಮ್ಮ, ಅದರಿಂದ ಅವ್ರ ದರ್ಶನ ಮಾಡ್ತೀನಿ ಅಂತ ಹೇಳ್ತಾನೆ. ವಾಮದೇವನಿಗೆ ಅವನ ಮಾತನ್ನು ಕೇಳಿ ಸಂತೋಷ ಆಗುತ್ತೆ. ಆತ ಹೇಳ್ತಾನೆ, ಅಣ್ಣ, ನೀನು ಹೇಳಿದ ಶ್ರೀ ಶಂಕರಾಚಾರ್ಯರು ನನ್ನ ಗುರುಗಳು ಆಗಿದ್ದಾರೆ. ಈಗ ಇಲ್ಲೇ ನಿನ್ನ ಸಮೀಪದಲ್ಲೇ ಅವರಿದ್ದಾರೆ, ಗಂಗಾ ತೀರದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಈ ಅಂಧನ ಮೈ ಪುಲಕಗೊಳ್ಳುತ್ತೆ. ಆಹಾ, ನಾನಿಷ್ಟು ಧನ್ಯ, ದರಿದ್ರ ನಿಧಿಯನ್ನು ಎಡವಿ ನಿಂತ ಹಾಗೆ ಗುರುವಿನ ಸಮೀಪದಲ್ಲಿ ನಾನು ಬಂದುಬಿಟ್ಟಿದ್ದೀನಿ. ಅವ್ರ ದರ್ಶನ ಮಾಡೋಕ್ಕೆ ಮೊದಲು ನಾನು ಸ್ನಾನ ಮಾಡಬೇಕು. ತಮ್ಮ, ನನ್ನನ್ನು ಗಂಗೆ ಹತ್ರ ಕರ್ಕೊಂಡು ಹೋಗ್ತೀಯಾ ಅಂತ ಬೇಡ್ಕೋತಾನೆ. ವಾಮದೇವ ಆತನನ್ನು ಗಂಗೆ ಹತ್ರ ಕರ್ಕೊಂಡು ಹೋಗಿ ತಾನೇ ಸ್ನಾನವನ್ನು ಮಾಡಿಸ್ತಾನೆ. ಅವನ ವಸ್ತ್ರವನ್ನು ತಾನೇ ಒಗೆದು ಹಿಂಡಿ ಕೊಡ್ತಾನೆ. ಆ ವೇಳೆಗೆ ಆಚಾರ್ಯರ ಜಪವು ಮುಗ್ದಿರುತ್ತೆ. ಅವರು ಎದ್ದು ಆಶ್ರಮದ ಕಡೆ ಹೊರಟಿರ್ತಾರೆ. ಅಷ್ಟೊತ್ತಿಗಾಗಲೇ ಸೂರ್ಯೋದಯ ಆಗಿರುತ್ತೆ. ರವಿಕಿರಣಗಳು ಆಚಾರ್ಯರಿಗೆ ಪದಾಭಿವಂದನ ಮಾಡ್ತಾ ಇರುತ್ತವೆ. ಪಕ್ಷಿಗಳ ಕಲರವ, ಗಂಗೆಯ ಜುಳು ಜುಳು ಇವು ಮನೋಹಾರಿಯಾಗಿರುತ್ತವೆ. ಗುರುಗಳು ವಾಮದೇವನ ಹತ್ರ ಬರ್ತಾರೆ. ಬಂದಿದ್ದ ಹೊಸಬನನ್ನು ನೋಡಿ ಪ್ರಶ್ನಾರ್ಥಕವಾಗೇನೆ ಈತ ಯಾರು ಅನ್ನೋ ಹಾಗೆ ಕೇಳ್ತಾರೆ.
ವಾಮದೇವ ಸಂಕ್ಷಿಪ್ತವಾಗಿ ಎಲ್ಲವನ್ನು ವಿವರಿಸ್ತಾನೆ. ಆನಂತರ ಆ ಅಂಧನನ್ನು ಕುರಿತು, ಅಪ್ಪ, ಇದು ನಿನ್ನೆದುರಿಗೆ ಶಂಕರಾಚಾರ್ಯರು ಬಂದು ನಿಂತಿದ್ದಾರೆ ಅಂತ ವಾಮದೇವ ಹೇಳ್ತಾನೆ. ಕೂತಿದ್ದಂತಹ ಆ ಭಿಕ್ಷುಕ ಎದ್ದು ನಿಂತ್ಕೊಳ್ತಾನೆ, ಕೈ ಮುಗಿದು ಮತ್ತೆ ನೆಲಕ್ಕೆ ಮಲಗಿ ಅಡ್ಡ ಬೀಳ್ತಾನೆ. ಗುರುವೇ, ನನ್ನಂತ ಪಾಮರರಿಗೂ ದಾರಿ ತೋರಿಸಿ ಕಾಪಾಡಿ ಅಂತ ಕೋರ್ಕೊಳ್ತಾನೆ. ಆಚಾರ್ಯರು ಅವನ ಮೈ ದಡುತ್ತಾರೆ. ವತ್ಸ, ನಿನ್ನನ್ನು ನೋಡಿದ್ರೆ 1-2 ದಿನಗಳಿಂದ ಆಹಾರ ತೆಗೆದುಕೊಂಡ ಹಾಗೆ ಕಾಣ್ತಾ ಇಲ್ಲ. ಈಗ ನಮ್ಮ ಜೊತೆ ಬಾ, ಆಶ್ರಮದಲ್ಲಿ 1-2 ದಿನ ಇರು. ಆನಂತರ ನಿನಗೇನು ಬೇಕೋ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ಆನಂತರ ವಾಮದೇವನಿಗೆ ಹೇಳ್ತಾರೆ, ಈತನನ್ನ ನಿಧಾನವಾಗಿ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ತಾವು ಮುಂದೆ ಮುಂದೆ ನಡೀತಾರೆ. ವಾಮದೇವನ ಜೊತೆಗೆ ಬಂದಂತಹ ಈ ಅಂಧ ಅತಿಥಿಯನ್ನ ಆಶ್ರಮದಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಆಧಾರದಿಂದಲೇ ಎಲ್ಲರೂ ನೋಡ್ಕೋತಾರೆ. ಯಾಕೆ ಅಂತಂದ್ರೆ, ಹಿಂದೊಮ್ಮೆ ಆಚಾರ್ಯರ ದರ್ಶನಕ್ಕೆ ಅಂತ ಬಂದಿದ್ದ ಒಬ್ಬ ಬೈರಾಗಿಯೊಬ್ಬನಿಗೆ ಆರೋಗ್ಯ ತಪ್ಪಿ ವಾಂತಿ ಭೇದಿ ಆಗ್ತಾ ಇರುತ್ತೆ. ಆಶ್ರಮದ ಒಟ್ಟುಗಳು ಅವನ ಸೇವೆ ಮಾಡೋದಿರ್ಲಿ, ಹತ್ರ ಹೋಗೋಕ್ಕೂ ಕೂಡ ಹೆದರ್ತಾ ಇರ್ತಾರೆ, ಅಸಹ್ಯ ಭಾವನೆಯಿಂದ ಹಿಂತೆಗೆತಿರ್ತಾರೆ. ಆಚಾರ್ಯರಿಗೆ ಇದು ತಿಳಿದು ಅವರುಗಳನ್ನ ಕರೆಸಿ, ವತ್ಸರೆ, ರೋಗಿಗಳ ಸೇವೆ ಶುಶ್ರೂಷೆ ಮಾಡೋಕ್ಕೆ ನೀವು ಯಾಕೆ ಹಿಂದೆಗಿತಾ ಇದ್ದೀರಾ? ಭಯ, ಅಸಹ್ಯ ಪಡ್ತಾ ಇದ್ದೀರಾ? ಇದು ಸರಿಯಲ್ಲ. ರೋಗಿಯ ಸೇವೆ ಮಾಡಿದವ್ರಿಗೆಲ್ಲ ರೋಗ ಬರುತ್ತಾ? ರೋಗಿಷ್ಠವಾದ ಮಗುವಿನ ಸೇವೆಯನ್ನು ತಾಯಿ ಮಾಡಲ್ವಾ? ಆಕೆಗೆ ರೋಗ ಬರುತ್ತಾ? ನಾಳೆ ನಮ್ಮಲ್ಲೇ ಯಾರಿಗಾದ್ರೂ ಇಂತಹ ರೋಗ ಬಂದರೆ ನೀವೇನು ಮಾಡ್ತೀರಾ? ಸರಿ, ನೀವು ಆತನ ಸೇವೆ ಮಾಡೋಕ್ಕೆ ಸಿದ್ಧ ಇಲ್ಲದೆ ಇದ್ದರೆ ನಾನೇ ಮಾಡ್ತೀನಿ ಅಂತ ತಾವೇ ಆತನಿಗೆ ಶುಶ್ರೂಷೆ ಮಾಡೋಕ್ಕೆ ಹೊರಟಿರ್ತಾರೆ. ಆಗ ಶಿಷ್ಯರಿಗೆ ತಮ್ಮ ವರ್ತನೆಯಿಂದ ನಾಚಿಕೆ ಆಗುತ್ತೆ. ಆ ನಂತರ ಆ ರೋಗಿಯ ಆರೈಕೆಯನ್ನು ಮಾಡಿರ್ತಾರೆ. ಆತ ಗುಣಮುಖನಾಗಿ ಹಿಂತಿರುಗಿದ್ದು ಆಗಿರುತ್ತೆ. ಅಂದಿನಿಂದ ರೋಗ ರುಜಿನ ಪೀಡಿತರಿಗೆ ಆಶ್ರಮದಲ್ಲಿ ಅನುಕಂಪ, ಪ್ರೀತಿ ವಿಶ್ವಾಸಗಳ ಸ್ವಾಗತ ಮತ್ತು ಸೇವೆ ನಡೀತಾ ಇರುತ್ತೆ. ಒಂದು ಸಂಜೆ ಆಚಾರ್ಯರು ಆ ಅಂಧರೋಗಿ ಇದ್ದ ಸ್ಥಳಕ್ಕೆ ಬರ್ತಾರೆ. ನೆಲದ ಮೇಲೆ ಒಂದು ವಸ್ತ್ರವನ್ನು ಹಾಸ್ಕೊಂಡು ಆತನ ಸಮೀಪದಲ್ಲಿ ಕೂತ್ಕೊಳ್ತಾರೆ. ಆತನ ಶಿರವನ್ನು ನೇವರಿಸಿ ಹೇಳ್ತಾರೆ, ವತ್ಸ, ನೀನು ನನ್ನನ್ನು ಕಾಣಕ್ಕೆ ಬಹಳ ದೂರದಿಂದ ಬಂದಿದೀಯಾ, ನನ್ನಿಂದ ನಿನಗೇನಾಗಬೇಕಪ್ಪ ಅಂತ ಕೇಳಿದಾಗ ಆತ ಕೈ ಮುಗಿದು ಕೇಳ್ತಾನೆ, ಗುರುಗಳೇ, ನಾನು ಹುಟ್ಟು ಕುರುಡ, ಜೊತೆಗೆ ಈ ಅಸಹ್ಯವಾದ ಕುಷ್ಠರೋಗ ಬೇರೆ ಇದೆ. ತಾಯಿ ತಂದೆಯನ್ನು ಬಾಲ್ಯದಲ್ಲೇ ಕಳ್ಕೊಂಡಿದ್ದೀನಿ, ನನಗೆ ಯಾವ ವಿದ್ಯಾಭ್ಯಾಸವೂ ಆಗಿಲ್ಲ. ಹೀಗೆ ಅಲೆದಾಡ್ತಾ ಭಿಕ್ಷೆಯಲ್ಲಿ ಜೀವನ ನೂಗ್ತಾ ಅಪ್ರಯೋಜಕನಾಗಿ ಇರೋದಕ್ಕಿಂತ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಗಂಗಾ ನದಿಯಲ್ಲಿ ಪ್ರಾಣ ಕಳ್ಕೊಳ್ಳೋಕ್ಕೆ ಅಂತ ನೀರಿಗೆ ಹಾರಿದೆ. ಆದರೆ ಯಾರೋ ಒಬ್ಬರು ಸಾಧು ಪುರುಷರು ನನ್ನನ್ನು ದಡಕ್ಕೆ ತಂದು ಹಾಕಿದ್ರು. ಹಾಗೆಲ್ಲ ಪ್ರಾಣ ಕಳ್ಕೋಬಾರ್ದು. ಪ್ರಪಂಚದಲ್ಲಿ ಯಾರೂ ವ್ಯರ್ಥ ಜೀವಿ ಅಲ್ಲ. ಅವರವರ ಜೀವನದ ಗುರಿಯನ್ನು ಕಂಡು ಮುಟ್ಟಬೇಕು, ಹೇಳಿಯ ಹಾಗೆ ಸಾಯಬಾರ್ದು ಅಂತ ಹೇಳಿದ್ರು. ಆನಂತರ ಸದಾ ಶಿವನಾಮವನ್ನು ಜಪಿಸ್ತಾ ಇರು, ಶಾಂತಿ ದೊರಕುತ್ತೆ, ಗುರುದರ್ಶನವೂ ಆಗುತ್ತೆ ಅಂತ ಹೇಳಿದ್ರು. ಅಂದಿನಿಂದ ನಾನು ಗುರುವಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದೀನಿ ಅಂತೇಳಿ ಹೇಳಿದ್ರು. ನಿಮ್ಮ ದಿವ್ಯನಾಮ ನನ್ನ ಕಿವಿಗೆ ಬಿದ್ದಾಗಲೂ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನೀವೇ ನನ್ನ ಗುರುಗಳು ಅಂತಲೂ ನನ್ನ ಒಳಮನಸ್ಸು ಹೇಳ್ತು. ನಿಮ್ಮನ್ನು ಅನ್ವೇಷಿಸ್ತಾ ಅಲೆದಾಡಿದೆ. ಹಳ್ಳದಲ್ಲಿ ಬಿದ್ದಿದ್ದ ನನ್ನನ್ನು ಮೇಲಕ್ಕೆ ಎತ್ತಿ ಧಾರ್ಮಿಕವಾಗಿ ಅತ್ಯಂತ ದೀನಹೀನನಾದ ನನ್ನನ್ನು ಉದ್ಧರಿಸಿ ದಾರಿ ತೋರಿ ಕಾಪಾಡಬೇಕು ಅಂತ ಆತ ಕೇಳ್ಕೊಳ್ತಾನೆ. ಸರಿ, ಈಗ ನಿನ್ನ ಅಪೇಕ್ಷೆ ಏನಪ್ಪ ಅಂತ ಗುರುಗಳು ಕೇಳ್ತಾರೆ. ಆಗ ಆತ ಹೇಳ್ತಾನೆ, ನಾನು ಅಸಂಖ್ಯಾತವಾಗಿ ಶಿವನಾಮವನ್ನು ಜಪ ಮಾಡಿದ್ದೀನಿ. ನನಗೆ ಲೌಕಿಕವಾದಂತಹ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ. ಆಧ್ಯಾತ್ಮಿಕ ಸಾಧನೆ ಬೇರೆ ಏನನ್ನೂ ನಾನು ಮಾಡಿಲ್ಲ. ಸದಾ ಶಿವನಾಮ ಜಪವನ್ನು ಮಾಡ್ತಾ ಇರ್ತೀನಿ. ನನ್ನ ಈ ರೋಗ, ಅಂಧತ್ವ, ದಾರಿದ್ರ್ಯ, ದುಸ್ಥಿತಿಗಾಗಿ ನಾನು ಸ್ವಲ್ಪನೂ ಶೋಕ ಪಡ್ತಾ ಇಲ್ಲ. ತಾವು ನನ್ನಂತಹ ಪಾಮರನನ್ನು ಉದ್ಧಾರ ಮಾಡುವಂತಹ ದೇವಮೂರ್ತಿಗಳಾಗಿದ್ದೀರಾ. ನನಗೆ ತತ್ವೋಪದೇಶವನ್ನು ಮಾಡಿ ನನ್ನ ಜೀವನ ಸಾರ್ಥಕ ಆಗೋ ಹಾಗೆ ಅನುಗ್ರಹಿಸಬೇಕು ಅಂತ ಆತ ದೈನ್ಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾನೆ. ತಾವು ಹೇಳ್ದ ಹಾಗೆ ನಾನು ನಡ್ಕೊಳ್ತೀನಿ ಅಂತಲೂ ಹೇಳ್ತಾನೆ. ಅಷ್ಟೊತ್ತಿಗಾಗಲೇ ಆತ ಆಶ್ರಮಕ್ಕೆ ಬಂದು 1-2 ದಿನ ಆಗಿರುತ್ತೆ. ಆತನ ನಡವಳಿಕೆಯಿಂದ ಎಲ್ಲರಲ್ಲೂ ಆತ್ಮೀಯ ಆಗಿರ್ತಾನೆ. ಪರಮ ಸಾತ್ವಿಕ, ಸುಸಂಸ್ಕೃತ ಅನ್ನೋದು ಎಲ್ಲರಿಗೂ ಅರಿವಾಗಿರುತ್ತೆ. ಸದಾ ಕಾಲವೂ ಆತ ಶಿವನಾಮವನ್ನು ಜಪ ಮಾಡ್ತಾ ಇರ್ತಾನೆ. ಸದಾ ಶಾಂತವಾಗಿರ್ತಾ ಇರ್ತಾನೆ. ಕೇವಲ ಮಿತವಾದ ಆಹಾರವನ್ನು ಸೇವಿಸ್ತಾ ಇರ್ತಾನೆ.
ಆತನ ನಡೆ ನುಡಿ ಎರಡೂ ಶುದ್ಧವಾಗಿರುತ್ತೆ. ಆಚಾರ್ಯರಿಗೆ ಈತನು ಉಪದೇಶಕ್ಕೆ ಅರ್ಹ ಅನ್ನೋದು ಅರಿವಾಗಿರುತ್ತೆ. ಅವರು ಆತನ ಶಿರಸ್ಸಿನ ಮೇಲೆ ತಮ್ಮ ಕರಗಳನ್ನು ಇಡ್ತಾರೆ, ಸರಳವಾಗಿ ತತ್ವಬೋಧೆ ಮಾಡ್ತಾರೆ. ವತ್ಸ, ಜ್ಯೋತಿ ಬೆಳಕು ಯಾವುದು ಹೇಳಬಲ್ಲಿಯಾ ಅಂತ ಕೇಳ್ತಾರೆ. ಆತ ಹೇಳ್ತಾನೆ, ಹಗಲಿನಲ್ಲಿ ಸೂರ್ಯನ ಬೆಳಕೇನೆ ಜ್ಯೋತಿ ಅಂತ. ಸರಿ, ರಾತ್ರಿಯಲ್ಲಿ ಬೆಳಕನ್ನು ಕೊಡೋ ಜ್ಯೋತಿ ಯಾವುದು ಅಂತ ಗುರುಗಳು ಕೇಳ್ತಾರೆ. ದೀಪಗಳು, ನಕ್ಷತ್ರಗಳು, ಚಂದ್ರ, ಬೆಂಕಿ ಮುಂತಾದವು ಅಂತ ಆ ಅಂಧ ಹೇಳ್ತಾನೆ. ಆ ಬೆಳಕನ್ನು ನಾವು ಹ್ಯಾಕ್ ಕಂಡ್ಕೋಬಹುದು ಅಂತ ಗುರುಗಳು ಕೇಳ್ತಾರೆ. ಕಣ್ಣುಗಳಿಂದ ದರ್ಶಿಸಬಹುದು ಪ್ರಭು ಅಂತ ಆತ ಹೇಳ್ತಾನೆ. ಸರಿ, ಚೆನ್ನಾಗಿ ಹೇಳಿದೆ. ಆದರೆ ಕಣ್ಣನ್ನು ಮುಚ್ಕೊಂಡಾಗ ಹೇಗೆ ಬೆಳಕನ್ನು ಕಾಣ್ತೀಯಾ ಅಂತ ಗುರುಗಳು ಕೇಳ್ತಾರೆ. ನನ್ನ ಬುದ್ಧಿಯಿಂದ ಅರಿತೀನಿ ಗುರುವೇ ಅಂತ ಆತ ಹೇಳ್ತಾನೆ. ಸರಿಯಪ್ಪ, ಆ ಬುದ್ಧಿಗೆ ಹೇಗೆ ಅರಿವು ಬರುತ್ತೆ ಅಂತ ಕೇಳಿದಾಗ, ಬುದ್ಧಿಗೆ ಅರಿವು ನನ್ನಿಂದಲೇ ಬರುತ್ತೆ ಗುರುಗಳೇ ಅಂತ ಆತ ಹೇಳ್ತಾನೆ. ವತ್ಸ, ಆ ನಾನು ಅಂತ ಸದಾ ಒಳಗೆ ಸ್ಪಂದಿಸ್ತಾ ಇದೆಯಲ್ಲ ಆತ್ಮಜ್ಯೋತಿ, ನೀನೇ ಆ ಪರಮಜ್ಯೋತಿ ಅಂತ ಗುರುಗಳು ಹೇಳ್ತಾರೆ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೇ ರಾತ್ರೋ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಹ್ಯಾಗ್ನಿ ಮೇ ಚಕ್ಷುಃ ತಸ್ಯ ನಿಮೀಲನಾದಿ ಸಮಯೇ ಕಿಂ ದೀರ್ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಇದನ್ನ ಕೇಳಿ ಆ ಅಂಧ ಕುಷ್ಠರೋಗಿ ಪುಲಕಿತನಾಗ್ತಾನೆ, ಆನಂದ ತುಂದಿಲನಾಗ್ತಾನೆ. ಹೌದು ಗುರುವೇ, ಆ ಜ್ಯೋತಿ ನಾನೇ ಆಗಿದ್ದೀನಿ, ಜ್ಯೋತಿಸ್ತದಸ್ಮಿ ಪ್ರಭೋ, ಜ್ಯೋತಿಸ್ತದಸ್ಮಿ ಪ್ರಭೋ ಅಂತ ಉದ್ಗರಿಸ್ತಾ ಮೈ ಮರೆತು ಕೂತ್ಕೊಂಡ್ಬಿಡ್ತಾನೆ. ಆಚಾರ್ಯರ ಈ ಸರಳ ಬೋಧನೆಯನ್ನು ಎಲ್ಲರೂ ಕೇಳ್ತಾರೆ, ಎಲ್ಲರೂ ಆಶ್ಚರ್ಯದಿಂದ ಮುಗ್ಧರಾಗ್ತಾರೆ. ಯಾಕೆ ಅಂದರೆ, ಬೃಹದಾರಣ್ಯಕೋಪನಿಷತ್ತಿನ ಜ್ಯೋತಿರ್ಬ್ರಾಹ್ಮಣದಲ್ಲಿ ವಿವರಿಸಲ್ಪಟ್ಟಂತಹ ಗೂಢವೂ ಆದ ಈ ತತ್ವವನ್ನು ಆಚಾರ್ಯರು ಇಷ್ಟು ಸರಳವಾಗಿ ಬೋಧಿಸಿರೋದನ್ನು ಕೇಳಿ ಶಿಷ್ಯರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಪರಮತತ್ವವನ್ನು ತಮ್ಮ ಅನುಭವಿಯಾದ ಈ ಗುರುಗಳು ಎಷ್ಟು ಸುಲಭವಾದ ಮಾತಲ್ಲಿ, ಲಲಿತವಾದ ನುಡಿಗಳಲ್ಲಿ ಉಪದೇಶಿಸಿದ್ರು ಅಂತ ಗುರುಗಳನ್ನ ಕೊಂಡಾಡ್ತಾರೆ. ಅಲ್ಲಿಂದ ಮುಂದೆ ತೃಪ್ತನೂ ಶಾಂತನೂ ಆದ ಆ ಭಿಕ್ಷುಕ ಆಚಾರ್ಯರ ಪಾದಗಳಲ್ಲಿ ತನ್ನ ಶಿರವನ್ನು ಇರಿಸಿ ಅಭಿವಾದನೆ ಮಾಡಿ ಗುರು ಸನ್ನಿಧಿಯಲ್ಲಿ ಒಂದೆರಡು ದಿನ ಇದ್ದು ಅನಂತರ ನಿಧಾನವಾಗಿ ಮುಂದುವರಿತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರಗಳು.